ಶಿವರಮಣ ಶಿವರಮಣ ಮನೇಲೆ ಇದ್ಯಾ? ಆ ಬಾಲು ನಿನ್ನ ಊರ್ನೆಲ್ಲ ಹುಡುಕ್ತವನೆ. ಲಾವಣಕ್ಕೆ ಬಾಲು. ಈಗ ನಿಮ್ಗೆ ಯಾರು ಟೈಮ್ ಕೇಳ್ತಾರೆ, ವಾಚ್ ನೋಡಿ ಹೇಳಬೇಕು, ಇಲ್ಲ ಫೋನ್ ನೋಡಿ ಹೇಳಬೇಕು, ಸುಮ್ಮನೆ ಟೈಮ್ ವೇಸ್ಟ್. ಈಗ ನೀವು ನನ್ನ ಟೈಮ್ ಕೇಳಿ ಸರ್, ಟೈಮ್ ಎಷ್ಟು ಸರ್? ಇದು ನನ್ನ ಗೌರವದ ಪ್ರಶ್ನೆ. ಗೌರವ ಅಂತ ಬಂದ್ರೆ ನಮ್ಮ ಮನೆ ಬೆಕ್ಕಿಗೆ ನನಗಿಂತ ಮೀಸೆ ಉದ್ದಾಗದೆ ಅಂತ ಬೆಕ್ಕಿಗೆ ಸೇವಿಂಗ್ ಮಾಡ್ಬಿಟ್ಟವನು ನಾನು. ಮೊದ್ಲು ಊಟ ಹಾಕ್ರಿ, ನಂಗೆ ಅರ್ಜೆಂಟ್ ಕೆಲಸ ಅದೇ. 10-20 ಹೋಗ್ಬೇಕು ನಾನು. ಏನಕ್ಕ ನೋಡಕ್ಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ, 10-20 ಯಾಕೋದಿಯೇ? 500-1000 ಹೋಗು, ಒಳ್ಳೆ ದುಡ್ಡು ಐತದೆ. 10-20 ಅಂದಿದ್ದು ಟೈಮಿಂಗ್ಸ್ ಕೊಡೋ ಲೋಕ ನನ್ ಮಗನೇ. ಟುಡೇ ಜಾಲಿ ಟುಮಾರೋ ಖಾಲಿ. ಜನರ ಬಗ್ಗೆ ಯಾಕೆ ತರ ಕೆಡಿಸ್ಕೊಂಡ್ಯಾ? ಒಡಿಯ ಗೋಲಿ. ಓಹೋ ಲೋ ರಾಮಾಚಾರಿ, ಹಿಡಿಯೋದು ಹಿಡಿತ ಸರಿಯಾಗಿ ಹಿಡಿದಿದ್ದಿ ಬಿಡ್ಲಾ. ಸೇಮ್ ನಿಮ್ಮ ಅವ್ವ ಇದ್ದಂಗೆ ಅವಳೆ ಅಲ್ವಾ? ಹೋಗ ಮನೆಗೆ. ಈಗ ನಂಗೆ ಟೈಮ್ ಇಲ್ಲ, ಎಲೆಕ್ಷನ್ ಒಂದು ಮುಗಿಲಿ, ಆಮೇಲೆ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ನೀನು ಮಾಡು ಎಲೆಕ್ಷನ್ ನನಗ್ ಗೊತ್ತಿಲ್ವಾ? ಮಕ್ಕಳಿಲ್ದೆ ನಾಮಕರಣ ಮಾಡೋಕ್ಕಾಗೋದಿಲ್ಲ, ಸುಳ್ಳು ಹೇಳ್ದ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಚುನಾವಣೆ ಪ್ರಚಾರ ಊರ್ಗೆಲ್ಲ ಗ್ರಾಚಾರ, ರೋಡ್ ತುಂಬಾ ಕ್ಯಾನ್ವಾಸು, ಓಟ್ ಎಲ್ಲ ಪರ್ಚೇಸ್. 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್, ಗೆದ್ದವನ್ ಒಳ್ಳೆ ಕಲೆಕ್ಷನ್. ಪಬ್ಲಿಕ್ ಸೈಲೆನ್ಸ್, ಪೊಲಿಟಿಷಿಯನ್ ಲೈಸೆನ್ಸ್. ದುಡ್ಡಿದ್ರೆ ಸರ್ಕಾರಿ ಚೇರು, ಇಲ್ಲ ಅಂದ್ರೆ ತರಕಾರಿ ಮಾರು. 80-90 ಬಂದ್ರೆ ಅತಂತ್ರ, ಸಮ್ಮಿಶ್ರ ಆದ್ರೆ ಕುತಂತ್ರ. ಜಾಗ ನೋಡ್ಕೊಂಡ್ ಸೀಟ್ ಹಾಕು, ಜಾತಿ ನೋಡ್ಕೊಂಡ್ ಓಟ್ ಹಾಕು. ಗೆದ್ದವನ್ಗೆ ಜೈ ಜೈ, ಸೋತವನ್ಗೆ ಬಾಯ್ ಬಾಯಿ. ಎಲೆಕ್ಷನ್ ಆಗು ಗಂಟ ನೀನ್ ನಮ್ಮವನು, ನೀನ್ ನಮ್ಮವನು. ಎಲೆಕ್ಷನ್ ಆದ್ಮೇಲೆ ಹೋಗ ನಿಮ್ಮ ಅವ್ವನು. ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕಿ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ. ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಬೇಡ, ನನ್ಗೇನ್ ಕೂದ್ಲು ಅವಶ್ಯಕತೆ ಇಲ್ವಾ? ಒಂದ್ ಗಡ್ಡದ ಕೂದ್ಲು ಹಾಕಿ ಸೇವಿಂಗ್ ಮಾಡತ್ತೀವಿ. ಹೌದಾ? ಚಿಕನ್ ಬಾಗಿರೋ ಕೆಲಸ ಅರ್ಧ ಗಂಟೆ ನೀನ್ ಅನ್ನ ತಿನ್ನುವ ಕೆಲಸ ಹೇಳ್ಬಿಡ್ತೀನಿ. ಚಿಕನ್ ಇಂದ ಬರೋ ಮೊಟ್ಟೆ ತಿಂದಿರೋರ್ಗೆ ಇಷ್ಟ ಬೇಕಾದ್ರೆ ಚಿಕನ್ನೇ ತಿನ್ನೋರು ನಾವು, ನಮ್ಗೆ ತಿರ್ಬೇಡ ತಕ. ಓಕೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಏ ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ಸೊ ಆ ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದನೂ ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ದೀರಾ ನೀವು? ನಾನ್ ಕೇಳಿದ್ದಕ್ಕೆ ನಾನ್ ಸ್ವಾರ್ಥಿನಿ ಅಂತ ಹೇಳಿದ್ರು. ಆ ಸ್ವಾರ್ಥಕ್ಕೆ ದೇವ್ರು ಕೊಟ್ಟಿರೋಂತ ಉತ್ತರ ಇದು. ಇಲ್ಲ ಸಿಗುತ್ತೆ, ಅದು ದೇವ್ರಿಗೆ ಹೋಗಿ ಉತ್ತರ ಕೊಡ್ತಾನೆ. ಅಲ್ಲಲ್ಲಿ ಕಿತ್ತು ಒಂದ್ ಸೈಜ್ ನೋಡಿ, ದೇವ್ರು ಉತ್ತರ ಕೊಟ್ಟ. ಬನ್ನಿ ಬನ್ನಿ, ಕ್ಲೈಮೇಕ್ಸ್ ಕಂಟ್ರೋಲ್ ಬನ್ನಿ ನೋಡಿ. ಯು ಡೋಂಟ್ ಡಿಸರ್ವ್ ಅಂತ, ಬಟ್ ಐ ಡಿಸರ್ವ್ ಇಟ್. ಅದಕ್ಕೆ ಕಳಪೆನ ನಾ ಅಶ್ವಿನಿ ಅವ್ರಿಗೆ ಇದ್ ಮಾಡ್ತೀನಿ. ಹೇಳಿದ್ರೆ ನಾನು ಹೆಂಗ್ ಕಾಣಿಸ್ತೀನಿ ಯೋಚನೆ ಮಾಡಿ. ಓಕೆ ಸರ್, ಒಂದ್ ನಿಮಿಷ ರಾಗ ಕೂರ್ಸ್ಕೊತೀವಿ. ನೀವು ಮದ್ವೆ ಆಗೋ ಹುಡುಗಿ ಟ್ರೆಡಿಷನಲ್ ಆಗಿರ್ಬೇಕಾ, ಮಾಡರ್ನ್ ಆಗಿರ್ಬೇಕಾ? ಹುಡುಗಿ ಆಗಿರ್ಬೇಕು.